हुबली धारवाड़ में पीने के पानी की कमी की समस्या बढ़ रही है। ट्विन सिटी के 8 वार्ड में 24/7 पानी की सप्लाई है, लेकिन बाकी वार्डों में 15 दिन में एक बार पानी आता है। कॉरपोरेशन ने LNPFT स्टाफ को चेतावनी दी है कि और अगले 3 दिनों तक पानी देने की आश्वासन दिया है। मेयर ज्योति पाटिल ने लोगों को आश्वस्त किया है कि पानी की कमी को जल्द ही दूर किया जाएगा। ಹುಬ್ಬಳ್ಳಿ ಧಾರವಾಡ ನಗರದ ಜನತೆಗೆ ಮಹಾನಗರ ಪಾಲಿಕೆಯಿಂದ 24 ತಾಸು ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ನಾವು 2020ರಲ್ಲಿ 8 ವಾರ್ಡ್ಗಳಲ್ಲಿ ಡೆಮೋ ಅಂತಂತೇಳಿ ನಾವು ತೆಗೆದುಕೊಂಡಿದ್ದಿತ್ತು. ಹುಬ್ಬಳ್ಳಿಯಲ್ಲಿ 4 ಹಾಗೂ ಧಾರವಾಡದಲ್ಲಿ 4. ಅದೇ ರೀತಿ 2 ವರ್ಷ ಕೊರೋನಾ ಬಂದ ಸಂದರ್ಭದಲ್ಲಿ ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಅವರಿಗೆ ಮತ್ತೆ 2 ವರ್ಷ, ಆ್ಯಕ್ಚುಲಿ ಅವರು 25ಕ್ಕೆ ಜೂನ್ 25ಕ್ಕೆ ಕೊಡಬೇಕಿತ್ತು. ಮತ್ತೆ 2 ವರ್ಷ ಎಕ್ಸ್ಟೆನ್ಷನನ್ನು ಕೇಳಿದ್ದಕ್ಕೆ ಮತ್ತೆ ಅವರಿಗೆ ನಾವು 2 ವರ್ಷ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ಪ್ರತಿ ಸಲ ಏನು ನಮ್ಮ ಸಾಮಾನ್ಯ ಸಭೆ ನಡೀತಿರ್ತದೆ, ಸಾಕಷ್ಟು ಸದಸ್ಯರು ಕುಡಿಯುವ ನೀರಿನ ಬಗ್ಗೆ ಸಾಕಷ್ಟು ತಂಟೆ ತಕರಾರುಗಳು ಏನಿರ್ತಾವುಗಳನ್ನು ಹೇಳ್ತಾ ಇದ್ರು, ಚರ್ಚೆ ಬರ್ತಾ ಇತ್ತು ವಿಷಯ. ಹಾಗಾಗಿ ಒಂದು ವಿಶೇಷ ಸಾಮಾನ್ಯ ಸಭೆಯನ್ನು ನೀರಿನ ಸಂಬಂಧ ಕರಿಬೇಕಂತ ಹೇಳಿ ಮಾಡಿದಾಗ ಇವತ್ತು ಸಾಮಾನ್ಯ ಸಭೆಯನ್ನು ಸ್ಟಾರ್ಟ್ ಮಾಡಿದ್ವಿ ನಾವು. ಸಾಕಷ್ಟು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದರು, ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಅದೇ ರೀತಿ ತಾವು ಸಹ ನೋಡಿರಬೇಕು, ಸಮಸ್ಯೆಗಳ ಹೇಳೋದರ ಜೊತೆಗೆ ಪರಿಹಾರಗಳನ್ನು ಹೇಳುವುದನ್ನು ಸಹ ಮಾಡಿದರು. ಯಾಕಂದರೆ ಡೈಲಿ ಅವರು ವಾರ್ಡ್ನಲ್ಲಿ ಇರ್ತಾರೆ, ಅವರಿಗೆ ನೀರು ಬಿಡುವುದರಿಂದ ಹಿಡ್ಕೊಂಡು ಯಾವ ರೀತಿ ಪೈಪ್ಲೈನ್ಗಳು ಬರ್ತಾ ಇದ್ದಾವೆ, ಎಲ್ಲೇನು ಹರ್ಡಲ್ಸ್ಗಳಿದ್ದಾವೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ಅವರು ತಮ್ಮ ಸಮಸ್ಯೆ ಜೊತೆಗೆ ಒಂದು ಸೊಲ್ಯೂಷನನ್ನು, ಪರಿಹಾರವನ್ನು ಕೊಟ್ಟಿದ್ದು ಖುಷಿಯ ವಿಚಾರ. ಹಾಗಾಗಿ ಸಾಕಷ್ಟು ಈಗ ನಮ್ಮದೇನು ಸವದತ್ತಿಯಿಂದ ಅಮೀನ್ಬಾವಿ ಅವರಿಗೆ ರಾ ವಾಟರ್ ಪ್ಲ್ಯಾಂಟ್ ಮಾಡಿದ್ವಿ, ರಾ ವಾಟರ್ ಸಹಿತ ಬಂದಿದೆ. ಅದು ಒಂದು ಆ್ಯಕ್ಚುಲಿ ಖುಷಿಯ ವಿಚಾರ. ಒಂದು ಹಂತದಲ್ಲಿ ಏನೋ ವಿಶ್ವಾಸ ನಮಗೆ ಮೂಡಿದೆ, ನಮಗೆ ಇನ್ನು ನೀರು ಬರ್ತದೆ ಅಂತಂತ ಹೇಳಿ. ಹಾಗಾಗಿ ಈಗೇನು ಅಲ್ಲಿ ರಾ ವಾಟರ್ ಬಂದಿದೆ ಅದನ್ನ ಟ್ರೀಟ್ಮೆಂಟ್ ಮಾಡಿ 24 ಹುಬ್ಬಳ್ಳಿ ಧಾರವಾಡದಲ್ಲಿ 24 ನಾವು ವಾಟರ್ ಟ್ಯಾಂಕ್ಗಳನ್ನು ಮಾಡಿದ್ದೀವಿ, ಸ್ಟೋರೇಜ್ ಟ್ಯಾಂಕ್ಗಳನ್ನು. ಅದರಲ್ಲಿ ಸರಿಸುಮಾರು ಎಲ್ಲ ಒಂದು ತೇಜಸ್ವಿ ನಗರದೊಂದು ಬಿಟ್ಟರೆ ಉಳ್ಕಿ ಎಲ್ಲ ಕಡೆನೂ ವಾಟರ್ ಟ್ಯಾಂಕ್ಗಳು ಕಂಪ್ಲೀಟ್ ಆಗಿದ್ದಾವೆ, ಟೆಸ್ಟಿಂಗ್ಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಟೆಸ್ಟಿಂಗ್ಗಳು ನಡೆದು, ವಾಟರ್ ಟೆಸ್ಟ್ಗಳು ನಡೆದು, ಹೈಡ್ರೋ ಟೆಸ್ಟ್ಗಳು ನಡೆದು ಈಗ ಒಂದು ಹಂತದಲ್ಲಿ ಬಂದಿದ್ದಾವೆ. ಆದರೆ ಈ ಒಂದು 2 ವರ್ಷದ ಅವಧಿಯಲ್ಲಿ ನೋಡಿದರೆ ಈಗಿನ ಸದ್ಯದ ಪರಿಸ್ಥಿತಿ ಅಂದರೆ ನಾವು ಒಂದು 60ರಿಂದ 70% ಕಂಪ್ಲೀಟ್ ಆಗಿದೆ ವರ್ಕ್ಗಳೆಲ್ಲ, ಇನ್ನೊಂದು 30%ಗಳು ಉಳಿದಿದ್ದಾವೆ. ಆಮೇಲೆ ಸಾಕಷ್ಟು ವಾರ್ಡ್ಗಳಲ್ಲಿ ಹೊಸ ಪೈಪ್ಲೈನ್ಗಳನ್ನು ಹಾಕಿ ಮನೆ ಕನೆಕ್ಷನನ್ನು ಕೊಟ್ಟು ಟೆಸ್ಟ್ಗಳನ್ನು ಮಾಡಿ ಈಗ ಹೊಸ ಪೈಪ್ಲೈನಲ್ಲಿ ನೀರುಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಒಂದು ನಮ್ಮದು ಎಲ್ಲರದು ಬೇಡಿಕೆ, ಸದಸ್ಯರಿಂದ ಹಿಡ್ಕೊಂಡು ಎಲ್ಲರದು ಬೇಡಿಕೆ ಏನಂತಂದರೆ, ಏನು 42 MLD ನೀರನ್ನು ನಾವು ಕೊಡ್ತಾ ಇದ್ದೇವೆ, ಆದರೆ ನಮ್ಮಲ್ಲಿ ಧಾರವಾಡಕ್ಕೆ 18 MLD ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನು ಉಳಿದದ್ದನ್ನು ಇಲ್ಲಿ ನಾವು ನವನಗರ, ರಾಯಪುರ, ಓಲ್ಡ್ ಹುಬ್ಳಿಯಲ್ಲೆಲ್ಲ ಇನ್ನು ಉಳ್ಕಿದ್ದ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಏನು ನಾವು ವಾಟರ್ ಟ್ರೀಟ್ಮೆಂಟನ್ನು ಮಾಡಿ ಸಪ್ರೇಟ್ ಒಂದು ಲೈನನ್ನು ಹಾಕೋದು. ಬಿಕಾಸ್ ನೀವು ಎಲ್ಲ ಪಿಕ್ಚರ್ಗಳನ್ನ ನೋಡಿದ್ರಿ, ಇನ್ಫಾರ್ಮೇಷನನ್ನು ತೆಗೆದುಕೊಂಡಿದ್ರಿ. ಅಲ್ಲಿ ಒಂದು ರೈತರ ಸಮಸ್ಯೆ ಇದ್ದದ್ದು, ಚಂದನಮಟ್ಟಿ ಮತ್ತು ಕವಲಗಿರಿ ಏರಿಯಾದಲ್ಲಿ ರೈತರ ಸಮಸ್ಯೆ ಇತ್ತು. ಅದನ್ನು ಸರಿ ಮಾಡಿ ಅಲ್ಲಿ ಪೈಪ್ಲೈನ್ಗಳನ್ನ ಅಳವಡಿಸಿದ್ದೇವೆ. ಈಗ ಇನ್ನೊಂದು 4 ಮೀಟರ್ ಒಂದು ಪೈಪ್ಲೈನನ್ನು ಹಾಕಿದರೆ ನಮಗೆ ಅದು ಆಲ್ಮೋಸ್ಟ್ ಆ ಸ್ಟ್ರೆಚ್ ಮುಗೀತದೆ. ಸೊ ಹಾಗಾಗಿ ಈ ಸೈಡ್ ನಮಗೆ ಅಮೀನ್ಬಾವಿವರೆಗೂ ರಾ ವಾಟರ್ ಬಂದಿದೆ, ಅದನ್ನು ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ನು ಉಳ್ಕಿದ್ದು ನಮ್ದು ರಾಯಪುರದೂ ಆಲ್ಮೋಸ್ಟ್ ಇನ್ನೊಂದು 4 ಮೀಟರ್ ಆಯ್ತಂದ್ರೆ ಮುಗೀತು. ಬಟ್ ಈಗ KODFC ಅವರು ಮತ್ತು LNT ಅವರು ನಮ್ಗೆ ಹೇಳಿದ ಪ್ರಕಾರ ಮಾರ್ಚ್ 31 ಅಂತಂತ ಹೇಳಿ ನಮ್ಗೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ನಾವು ಸಹ MD ಅವರಿಗೆ ಮತ್ತು ಚೀಫ್ ಎಂಜಿನಿಯರಿಗೆ ನಾವು ಆಗಲೇ ಮಾತಾಡಿದ್ವಿ ನಮ್ಮ ಸಭೆ ಶುರುವಾಗೋಕ್ಕಿಂತ ಮುಂಚೆ. ಆದಷ್ಟು ಅದನ್ನು ಮಾರ್ಚ್ 31ಕ್ಕಿಂತ ಮುಂಚೆನೇ ಕೊಡಬೇಕು. ಯಾಕಂದರೆ ಮುಂದೆ ಮಾರ್ಚ್ ಅಂತಂದ್ರೆ ಬೇಸಿಗೆ ಚಾಲು ಆಗ್ತೈತಿ. ಸೊ ಬೇಸಿಗೆಯಲ್ಲಿ ಈಗಿನ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ನೋಡಿದರೆ ಬೇಸಿಗೆಯನ್ನು ನಾವು ಫೇಸ್ ಮಾಡೋದು ಭಾಳ ಕಷ್ಟ ಇದೆ. ಯಾಕಂತಂದ್ರೆ ಓಲ್ಡ್ ಹುಬ್ಳಿ ಆಗ್ಬೋದು, ನಮ್ಮ ಏನು ಹಳೆ ಹುಬ್ಳಿಯಲ್ಲಿ ಭಾಗದಲ್ಲಿ ನೀರಿನ ಸಮಸ್ಯೆಗಳು ಭಾಳಷ್ಟು, ಮತ್ತು ಧಾರವಾಡ ಭಾಗದಲ್ಲಿ ಭಾಳಷ್ಟು ನೀರಿನ ಸಮಸ್ಯೆ ಇದೆ. ಹಾಗಾಗಿ ಈ ಬೇಸಿಗೆಯಲ್ಲಿ ನಾವು ನೀರಿನ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸಾಕಷ್ಟು ನಾವು ಫಾಲೋಅಪ್ಗಳನ್ನು ಅವ್ರ ಜೊತೆ ಮಾಡ್ತಾ ಇದ್ದೇವೆ. ಈವನ್ ಹೋದ ಸಾರಿ ನಮ್ಮ MD ಅವರು ಬಂದಿದ್ದರು, ಮತ್ತು
ಟಾಸ್ಕ್ ಮ್ಯಾನೇಜರ್ ಬಂದಿದ್ದರು, ಚೀಫ್ ಇಂಜಿನಿಯರ್ಸ್ ಬಂದಿದ್ದರು, ಸಾಕಷ್ಟು ಅವ್ರ ಜೊತೆನೂ ನಾವು ವೀಕ್ಲಿ ಒಂದು ಸಾರಿ ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ನಾವು ಮತ್ತು ಆಯುಕ್ತರವ್ರ ಜೊತೆ ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನನಗೂ ಒಂದು ವಿಶ್ವಾಸ ಇದೆ, ಮಾರ್ಚ್ 31ನೇ ತಾರೀಕಿಗೆ ಹುಬ್ಬಳ್ಳಿ ಧಾರವಾಡ ನಗರದ ಜನತೆಗೆ ನಾವು 3 ದಿನಕ್ಕೂ ಒಮ್ಮೆ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ ಅಂತಂತೇಳಿ ವಿಶ್ವಾಸ ಇದೆ. ಅದರ ನಿಟ್ಟಿನಲ್ಲಿಯೂ ಸಹ ನಾವು ಇವತ್ತಿಂದ ಮತ್ತು ಅದೇ ಒಂದು ಫಾಲೋಅಪ್ನಲ್ಲಿ ಮಾಡ್ತಾ ಇರ್ತೀವಿ. ಅವ್ರ ಜೊತೆ ಕಂಟಿನ್ಯೂಸ್ ಟಚ್ನಲ್ಲಿದ್ದು ಕೆಲಸಗಳನ್ನ ಆದಷ್ಟು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅವ್ರ ಜೊತೆ ನಾವು ಫಾಲೋಅಪ್ ಅನ್ನು ಮಾಡಿ ಅಂದರೆ ಈಗ ಎಲ್ಲಿ ನಾವು ಇನ್ನೂ ಸಾಕಷ್ಟು ವಾರ್ಡ್ಗಳಲ್ಲಿ 24/7 ಹೊಸ ಪೈಪ್ಲೈನನ್ನು ಅಳವಡಿಸಿಲ್ಲ. ಆದರೆ ನಾವು ಒಂದು ಹೇಳೋದು, ಏನು 42 MLD ನೀರು ನಮ್ಮದೇನು ಸೌದತ್ತಿಯಿಂದ ನಾವು ಇಲ್ಲಿ ಕೊಡ್ತೀವಲ್ಲ ಟ್ರೀಟ್ಮೆಂಟ್ ಮಾಡಿ, ಎಕ್ಸಿಸ್ಟಿಂಗ್ ಪೈಪ್ಲೈನಲ್ಲೇ ಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ. ಯಾಕಂತಂದ್ರೆ ಸಣ್ಣ ಸಣ್ಣ ಓಣಿಗಳಿದಾವೆ ನಮ್ಮ ಓಲ್ಡ್ ಹುಬ್ಳಿಯಲ್ಲಿ, ಸಾಕಷ್ಟು ಕಂಜೆಸ್ಟೆಡ್ ಹತ್ರ ಮನೆಗಳಿದಾವೆ. ಅದಕ್ಕೆ ಸಮಯ ಜಾಸ್ತಿ ತಗೊಳ್ತೈತಿ. ಯಾಕಂದ್ರೆ ಅದು ಒಂದು ಸಣ್ಣ ರೋಡ್ನಲ್ಲಿ ನಮ್ದು ಎಲೆಕ್ಟ್ರಿಕಲ್ ಕೇಬಲ್ ಬಂದಿರ್ತಾವೆ, UGD ಲೈನ್ ಬಂದಿರ್ತೈತಿ, ಮತ್ತು ಎಲ್ಲ ಬೇರೆ ಬೇರೆ ಲೈನ್ಗಳು ಬಂದಿರ್ತಾವೆ. ಹಾಗಾಗಿ ಅಲ್ಲಿ ನಾವು ಈಗ ಎಕ್ಸಿಸ್ಟಿಂಗ್ನಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದು 3 ದಿನಕ್ಕೆ. ಅದಾದ ಮೇಲೆ ನೆಕ್ಸ್ಟ್ ಅಲ್ಲಿ ನಾವು ವಾರ್ಡ್ ವೈಸ್ ಎಲ್ಲೆಲ್ಲಿ ನಮ್ಗೆ 24/7 ಹೊಸ ಪೈಪ್ಲೈನ್ ಹಾಕಿಲ್ಲ, ಆಮೇಲೆ ಅದನ್ನು ಕೊಡುವಂಥ ವ್ಯವಸ್ಥೆ. ಅಂದರೆ ನಾವು ಅಂದ್ಕೊಂಡಿದ್ದೇನು ಈ ಬೇಸಿಗೆಗೆ ಡಿಸ್ಟರ್ಬ್ ಮಾಡೋದು ಬೇಡ, ಈ ಬೇಸಿಗೆ ಮುಗಿದ ಮೇಲೆ ನಾವು ಪೈಪ್ಲೈನನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು.